ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಪ್ಪ ಇದು ಶೂಟ್ ಮಾಡ್ತಾಯಿದ್ದೀನಿ ವಿಡಿಯೋ ಮಿರರ್ ಮುಂದೆ ಅಂತ ಅಂದ್ಕೊತಾ ಇದ್ದೀರಾ. ಇದು ಬಂದು ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡಿದ್ವಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ, ಕಂಟಿನ್ಯೂಷನ್ ವ್ಲಾಗ್ ಇದು. ಯಾರೆಲ್ಲ ಆ ವ್ಲಾಗ್ನ ನೋಡಿಲ್ಲ ಪ್ಲೀಸ್ ಅದನ್ನು ನೋಡ್ಕೊಂಬನ್ನಿ, ಆಮೇಲೆ ನಿಮಗೆ ಇದು ಕಂಟಿನ್ಯೂಷನ್ ವ್ಲಾಗು ಅರ್ಥ ಆಗುತ್ತೆ. ಟಿವಿನೂ ಐತೆ, ಎ ಸಿನೂ ಐತೆ, ಫ್ಯಾನು ಐತೆ. ಮಾತ್ರ ಅಷ್ಟೊಂದು ಟೈಮು ಇಲ್ಲ, ಅಷ್ಟೊಂದು ದುಡ್ಡು ಇಲ್ಲ. ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಬೇಗ ಹೊರಟು ಬಿಡಬೇಕು. ಮಗು ಸ್ಕೂಲಿಗೆ ಬಿಡಬೇಕು, ಸ್ಕೂಲಿಗೆ ರಜಾ ಹಾಕೊಂಡವನೆ ಅವನಿವತ್ತು. ಚಪ್ಪಲಿ ಬಿಡವಾ, ಚಪ್ಪಲಿ ಬಿಡು. ಹಾಫ್ ಆನ್ ಅವರ್ ಅಂತ ಹೇಳೋರೆ. ಅಷ್ಟು 30 ಮಿನಿಟ್ಸ್ಗೆ 300 ಅಂತ ಹೇಳಿ ಅವರು ರೂಮ್ ಕೊಟ್ಟರು. ಸರಿ ಅಂದ್ಬಿಟ್ಟು ನಾನು ಮಗ ಡಿಸೈಡ್ ಮಾಡಿ ಓಕೆ ಮಾಡ್ಕೊಂಬಿಡೋಣ, ರೂಮು ಹಾಫ್ ಆನ್ ಅವರ್ಗೆ ರೆಡಿ ಆಗಿಬಿಡ್ಬೋದು ಅಂತ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ವಿ. 30-45 ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ವಿ 3 ಜನನು. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ದೆ, ನಾನು ರೆಡಿ ಆದೆ. ಬೇಗನೆ ರೆಡಿ ಆದ್ವಿ. 5 o'clock ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ಟಿದ್ವಿ. ದರ್ಶನಕ್ಕೆ ಕ್ಯೂ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಈಗ. ಮುಂಚೆ ಆದರೆ ಡೈರೆಕ್ಟ್ ಎಂಟ್ರೆನ್ಸ್ ಗೇಟಿಂದನೇ ಬಿಟ್ಬಿಡ್ತಾಯಿದ್ರು. ಈಗ ಮಾಮೂಲಿ ಗೇಟ್ಸ್ ಬೇರೆ ಟೆಂಪಲ್ಸಲ್ಲೆಲ್ಲ ಹೋದರೆ ಇರುತ್ತಲ್ಲ, ಅದೇ ಥರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಮೆಟ್ಲು ಮೇಲಿಂದ ಹತ್ಕೊಂಡು ಹೋಗ್ಬೇಕು. ಯಾರಾದರೂ ಮಂತ್ರಾಲಯಕ್ಕೆ ಹೋಗಿದ್ರೆ ಗೊತ್ತಿರುತ್ತೆ. ಇದು ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಟೈಮು ಔಟ್ಸೈಡ್ ಇಲ್ಲಿ ಈ ಥರ ಕಾಣಿಸ್ತಾ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಮಕ್ಕಳು ಕ್ಯೂ ಅಲ್ಲಿ ಲೈನಲ್ಲಿ ನಡ್ಕೊತಾ ಹೋದ್ವಿ. ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೆ ಪೂಜೆಗೆ ಅಂತ. ಅಲ್ಲಿ ನೋಡಿದ್ರೆ ತೆಂಗಿನಕಾಯಿ ಒಂದು ಕಡೆ ಒಡಿಸ್ಬೇಕಿತ್ತು. ಸರಿ ಅಂತ ಒಂದು ಒಡ್ಸ್ಕೊಂಬಂದೆ, ಇನ್ನೊಂದು ಒಡ್ಸೋಕ್ಕೆ ಆಗಿರಲಿಲ್ಲ. ಇನ್ನೊಂದು ಕಾಯಿ ಯಾಕೆ ಒಡಿಸ್ಲಿಲ್ಲ ಅಂದರೆ, ಫಸ್ಟ್ ಅಲ್ಲಿ ಒಂದು ಮಂಚಾಲಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು. ಅಲ್ಲಿ ಇನ್ನೂ ಓಪನಿಂಗೇ ಆಗಿರಲಿಲ್ಲ. ನಾವು ಹೋಗಿದ್ದಷ್ಟರಲ್ಲಿ ಹೋಗಿ ಕಾಯಿ ಒಡ್ಸ್ಕೊಂಬಂದೆ. ಅಲ್ಲಿ ಪುರೋಹಿತರು ತೆಂಗಿನಕಾಯಿ ಒಡ್ಕೊಡೋರು ನೋಡಿದ್ರೆ ನಾನು ಅಮೌಂಟ್ ಜೊತೆ ತೆಂಗಿನಕಾಯಿ 2 ಒಟ್ಟಿಗೆ ಕೊಟ್ಟೆ. ಅದಕ್ಕೆ ಅವರು ಒಂಥರ ಇರಿಟೇಷನ್ನೇ ಮಾಡ್ಕೊಂಬಿಟ್ರು. ಅಮೌಂಟ್ ಕೊಟ್ಟಿದ್ದೀನಿ ನಾನು, ಅವರಿಗೆ ಗೊತ್ತಾಗಿಲ್ಲ ನಾನು ಅಮೌಂಟ್ ಕೊಟ್ಟಿರೋದು. ಅದಕ್ಕೊಂಥರ ಇದು ಮಾಡಿಕೊಂಡ್ರು. ಅಂದರೆ ಅಂದ್ಕೊಳ್ಳಿ ಅಂತ ನಾನು ಬಿಟ್ಟು ಬಂದೆ ತೆಂಗಿನಕಾಯಿ ಒಡಿಸ್ಕೊಂಡು. ಇನ್ನೊಂದು ಒಳಗಡೆ ಏನಾದರೂ ಕಾಯಿ ಒಡ್ಕೊಡ್ತಾರೇನೋ ಅಂತ ತೊಗೊಂಬಂದೆ. ಅಲ್ಲಿ ಒಳಗಡೆ ತೆಂಗಿನಕಾಯಿ ಒಡ್ಕೊಡೋದು ಆ ಥರ ಎಲ್ಲ ಸಿಸ್ಟಮ್ಮೇ ಇಲ್ಲ. ಮಾಮೂಲಿ 2 ತೆಂಗಿನಕಾಯಿ ಕೊಡ್ತಾರೆ. ಪೂಜೆ ಸಾಮಾನಲ್ಲಿ ಕಲ್ಸು ಸಕ್ಕರೆ ಥರ ಏನೋ ಕೊಡ್ತಾರೆ. ಹೂವೂ ಇಟ್ಟಿರಲ್ಲ ಅದರಲ್ಲಿ. ಅದಕ್ಕೆ 100 ರೂಪೀಸ್ ಪ್ರೈಸ್ ಚಾರ್ಜ್ ಮಾಡಿದ್ರು. ಹೊರ್ಗಡೆನೇ ಮಾರ್ತಾ ಇರ್ತಾರೆ. ಎಷ್ಟು ಜನ ಬರ್ತಾರೆ ಅಂದರೆ, ಪೂಜೆ ಸಾಮಾನು ತೊಗೊಳ್ಳಿ, ಅದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂತ ಬೆಳಗ್ಗೆ ಹೋಗಿದ ತಕ್ಷಣವೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ದೇವ್ರ ದರ್ಶನ ಮಾಡೋಕ್ಕೂ ಬಿಡಲ್ಲ ಅವರು. ಅಷ್ಟು ಬಂದು ಇರಿಟೇಷನ್ ಮಾಡ್ತಾ ಇರ್ತಾರೆ. ಹೋಗಿರೋರ್ಗಂತೂ ಇದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಲ್ಲಿ ಹೋಗ್ತಾ ಇದ್ದೀವಿ. ಹೋದ್ಸಲಿ ಬಂದಾಗ ಕ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ. ಈ ಸಲ ಕ್ಯೂ ಸಿಸ್ಟಮ್ ಮಾಡಾಕ್ಬಿಟ್ಟವ್ರೆ. ನಾನು ಮಕ್ಕಳು ಅಷ್ಟೇ. ನಡಿ ಅಲ್ಲೋಡ, ಅಲ್ಲೇ ಅಣ್ಣ ಫಾಸ್ಟಾಗಿ ಹೋದ. ಇನ್ನೂ ಏನಾಗೆ ಗೋವಿಂದ. ಮಂತ್ರಾಲಯದಲ್ಲಿ ಹೋದರೆ ಆರ್ಕಿಟೆಕ್ಚರ್, ಪಿಕ್ಚರ್ಸು, ಪೇಂಟಿಂಗ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದೆಲ್ಲ ದೇವ್ರದ್ದು ಕೆತ್ತನೆಗಳು, ತೂಗುಯಾಲೆ, ಆಮೇಲೆ ಗುರು ರಾಘವೇಂದ್ರ ಸ್ವಾಮಿಗಳದ್ದು ಫೋಟೋ, ಬೃಂದಾವನದು ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ಬಂದರು. ಅಲ್ಲಿ ಲೈನ್ಸು ಅಷ್ಟೇ ತುಂಬ ಚೆನ್ನಾಗಿ ಬರೆದಿರ್ತಾರೆ. ಇಂದು ಏನಾಗೆ ಗೋವಿಂದ ಆ ಸಾಂಗ್ದು ಲೈನ್ಸು ಓದ್ಕೊತ ನಾನು ಅದನ್ನು ಓದ್ವಿ. ದರ್ಶನ ಎಲ್ಲ ಬೆಳಗಿನ ಜಾವ ಅಷ್ಟರಲ್ಲೇ ಮುಗ್ದೋಯ್ತು ನಮಗೆ. ಆಲ್ಮೋಸ್ಟ್ 6:30 ಅಷ್ಟರಲ್ಲೆಲ್ಲ ನಮಗೆ ದರ್ಶನ ಮುಗ್ದಿತ್ತು. ಆಯಿತು ನಮ್ಮದೆಲ್ಲ ಪೂಜೆ. ಎಲ್ಲೋದ್ರು ಅಲ್ಲಿ ಬೆನ್ನು ಬಿದ್ದು ಬಿಟ್ಟಿರ್ತಾರಪ್ಪ. ಕೊಡ್ತೀನಿ ಬಾ. ಫಸ್ಟು ಇದಕ್ಕೆ ಹೋಗ್ಬರೋ, ನದಿ ನೋಡ್ಕೊಂಡು. ಇಲ್ಲಿ ಹೋಟ್ಲುಗಳೇ ಒಂಥರ ಚಂದ ನೋಡಕ್ಕೆ. ನೋಡಿ ಔಟ್ಸೈಡ್ ಚೇರಲ್ಲಿ, ಔಟ್ಸೈಡ್ ಟೇಬಲ್. ಇದು ದೇವಿ.
ಈಗ ಮಂತ್ರಾಲಯದಲ್ಲಿ ಇದೊಂದು ಪೈಪ್ ಕನೆಕ್ಷನ್ ಮಾಡ್ಬಿಟ್ಟವ್ರಂತೆ ಯಾರೋ ಕೆಲವರು ನೀರಲ್ಲೆಲ್ಲ ಬಿದ್ದು ನೀರಲ್ಲಿ ಏನ್ ಹಾಕೊಂಡು ಹೋಗ್ತಾರ ತೆಪ್ಪ 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 ತೆಪ್ಪೆ ಅಲ್ವಾ ಕಣೋ ತೆಪ್ಪ ಅಂತ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕುದುರೆ ಒಳಗೆ ಓಡಾಡಿದ್ರು ಒಂಟೆ ಅಲ್ಲ ಅದು ಕುದುರೆ ವಾ ಒಂಟೆ ಐತಲ್ವಾ ಬರ್ರಿ ನೋಡೋಣ ನಾನು ಚಿಕ್ಕವಳಿರುವಾಗ ಒಂಟೆ ಕರ್ಕೊಂಬರೋರು ರೋಡ್ ಮೇಲೆ ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಿದ್ವಿ ನಾವು 5 ರೂಪಾಯಿ ಕೊಟ್ರೆ ಒಂಟೆ ಮೇಲೆ ಕೂತ್ಕೊಂಡು ಹೋಗೋರು ನೋಡೋಣ ಕೇಳೋಣ ಹ್ಞೂ ಮಗ್ನೆ 5 ರೂಪಾಯಿ ಅಷ್ಟೇ ಮಗ್ನೆ ಈ ಒಂಟೆ ನೋಡು ಈ ಒಂಟೆ ಒಳಗೆ ಗೊಂಬೆ ಥರ ಕೂತ್ಕೊಂಡ್ಬಿಟ್ಟೈತಿ ಅಂಕಲ್ ಅಂಕಲ್ ಒಂಟೆ ಮೇಲೆ ಕುಂತ್ಕೊಳಕ್ಕ ಕುಂಡ್ರಿಸ್ತೀರಾ ನಾವು ಕುಂತ್ಕೋಬೋದಾ ದೊಡ್ಡವರು ದೊಡ್ಡವರಿಗಾದ್ರೆ 100 ರೂಪಾಯಿ ಅಂತೆ ಚಿಕ್ಕವರಿಗಾದ್ರೆ 50 ರೂಪಾಯಿ ಅಂತೆ ಇಷ್ಟುದ್ದ ಭಯನೇ ನೋಡಕ್ಕೆ ಹತ್ತುತ್ತೀರನಾ ಒಂಟೆ ಮೇಲೆ ನಾನು ಹತ್ತಬೇಕು ಎಷ್ಟೊಂದು ದಿವಸ ಆಗೈತೆ ಹತ್ತಿ ಅದ್ರ ಮೇಲೆ ಹತ್ಬೇಕು ಆ ಒಂಟೆ ಮೇಲೆ ಅದ್ರ ಮೇಲೆ ಕುಂಡಿಸೋದವ್ರು ಬರ್ರಿ ಒಂಟೆ ರಿಮೋಟ್ ಕಾರ್ ಬೇಡಕ್ಕು ಒಂಟೆ ಮೇಲೆ ಹೋಗ್ತೀಯಾ ಮತ್ತೆ ಒಂಟೆ ಮೇಲೆ ಬೇಡ ಬಿಡಂಗಾರಿ ಹಾ ಮಗ್ನೆ ನೀನು ಹಾ ಈ ನನ್ನ ಮಕ್ಕಳು ಹೋಗಲ್ಲ ಅಂತ ಏನು ಈ 3 ಜನದಿಂದ 200 ರೂಪಾಯಿ ಕೊಡ್ಬೇಕಾ 200 ರೂಪಾಯಾ ಕಡಿಮೆ ಇಲ್ವಾ ಎಷ್ಟು ಒಂದೇ ಒಂದು ರೌಂಡ್ ಓಡಿಸ್ತೀರೇನೋ ಅಷ್ಟೇ ಒಬ್ಬೊಬ್ರೆ ಕುತ್ಕೋಬೇಕಾ 3 ಜನ ಕುತ್ಕೊಳಕ್ಕಾಗಲ್ಲ ನಾ ದೊಡ್ಡವರಾದ್ರೆ ಆಗಲ್ಲ ನಾನು ಇವನು ಒಂದ್ಸಲ ಒಂದ್ಸಲನಾ 3 ಜನ ಬರ್ತಾ ಒಂಟೆ ಮೇಲೆ ಕುತ್ಕೊಳಕ್ಕೆ 3 ಜನ ಬರ್ತಾರೆ ಒಂಟೆ ಸವಾರಿ ಮಾಡಕ್ ಬಂದಿದ್ದಿ ಫಸ್ಟ್ ನನಗಾದ್ರೆ 100 ರೂಪಾಯಿ ಅಂತೆ ಇವನಿಗಾದ್ರೆ ನಾನೇ ಹತ್ತುತ್ತೀನಿ ಬಿಡ್ರ ವಿಡಿಯೋ ಮಾಡೋ ಬರತ್ತಾ ನಾವು ನದಿ ಹತ್ರ ಹೋಗಿರ್ಲಿಲ್ವಲ್ಲ ಹಾಗಾಗಿ ನನ್ನ ದೊಡ್ಡ ಮಗ ನದಿ ನೋಡಬೇಕು ಮಮ್ಮಿ ಅಂತ ಹೇಳ್ತಿದ್ದ ಸೊ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ದರ್ಶನ ಎಲ್ಲ ಮುಗೀತು ನನ್ನ ಚಿಕ್ಕ ಮಗ ವೆಯ್ಟ್ ಮಾಡಲಿಲ್ಲ ಮಂತ್ರಾಕ್ಷತೆ ಇಸ್ಕೊಳ್ಳೋಕ್ಕೆ 7 ಗಂಟೆಗೆ ಮಂತ್ರಾಕ್ಷತೆ ಕೊಡೋದು ಅಂತ ಹೇಳಿದ್ರು ಸರಿ ಅಂತ ನದಿ ಹತ್ರ ಹೋಗ್ಬಿಟ್ಟು ಹಾಗೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಅಲ್ಲಿ ನದಿ ಹತ್ರ ಒಂಟೆ ಇತ್ತು ನನ್ನ ದೊಡ್ಡ ಮಗನ ಕೂತ್ಕೊತೀನಮ್ಮ ಅಂತ ಕೇಳಿದೆ ಅವ್ನು ಕೂರಲಿಲ್ಲ ಸೊ ಹಾಗಾಗಿ ನನಗೆ ಕೂತ್ಕೊಳ್ಳೋಣ ಅಂತ ಇಷ್ಟ ಆಯಿತು ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ ನನ್ನ ಥಾಟ್ಸ್ ಯಾವಾಗಲೂ ಹಿಂಗೇನೆ ನನಗೇನಾದರೂ ಇಷ್ಟ ಆದರೆ ಆ ಕೆಲಸ ಮಾಡಬೇಕು ಅಥವಾ ಏನಾದರೂ ಇಷ್ಟ ಆಗಿದ್ದು ತೊಗೋಬೇಕು ಅನಿಸಿದ್ರು ಅಷ್ಟೇ ನಾನು ಹಂಗಂತ ತುಂಬ ಜಾಸ್ತಿ ಬಡ್ಜೆಟ್ನೂ ಲೈಕ್ ಮಾಡೋಕ್ಕೆ ಹೋಗಲ್ಲ ನನ್ನ ಕೈಲಿ ಆಗದೆ ಇರೋ ಕೆಲಸನೂ ನಾನು ಅಂದ್ಕೊಳಕ್ಕೆ ಹೋಗಲ್ಲ ಆಗೋದನ್ನು ಮಾತ್ರ ಅಂದ್ಕೊತೀನಿ ಹಂಗಾಗಿ ಅದನ್ನು ನಾನು ಫುಲ್ಫಿಲ್ ಮಾಡ್ಕೊತೀನಿ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೂ ಕೂಡ ಹಾಗೆಯೇ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇತ್ತು ಚಾನಲ್ ಸ್ಟಾರ್ಟ್ ಮಾಡಿ 1 ಇಯರ್ ಆಗಿತ್ತು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ ಮಾನಿಟೈಸೇಷನ್ನು ಆಗಿದೆ ಅರ್ನ್ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ ಬಟ್ ನನ್ನ ಡ್ರೀಮ್ ಫುಲ್ಫಿಲ್ ಮಾಡ್ಕೊಂಡೆ ಅಷ್ಟೇ ನನ್ನ ಒಪಿನಿಯನ್ ಈಗ ಅದು ಬಿಡಿ ಈ ಪಾಯಿಂಟಿಗೆ ಬರ್ತೀನಿ ಒಂಟೆ ಸವಾರಿ ಮಾಡಬೇಕು ಅಂತ ಆಸೆ ಆಯಿತು ನನ್ನ ದೊಡ್ಡ ಮಗ ಯಾಕೋ ಹತ್ತಲ್ಲ ಅಂದ ಸರಿ ಮಗನೇ ವೀಡಿಯೋ ಮಾಡು ಅಂತ ಫೋನ್ ಕೊಟ್ಟು ಅವನಿಗೆ ನಾನು ನನ್ನ ಚಿಕ್ಕ ಮಗ ಹತ್ತಿದ್ವಿ ಲೈಫಲ್ಲಿ ಇಷ್ಟ ಆಗಿದ್ದ ಕೆಲಸ ಮಾಡಬೇಕು ಅವಾಗೆ ನಮ್ಮ ಮನಸ್ಸಿಗೂ ಒಂದು ಖುಷಿ ಸಿಗೋದು ಬೇರೆಯವ್ರು ನೋಡ್ತಾರೆ ಏನು ಅನ್ಕೊತಾರೋ ಹಂಗಂತ ಅಂದ್ಬಿಟ್ಟು ನಮ್ಮ ಫೀಲಿಂಗ್ಸು ನಮ್ಮ ಖುಷಿನೆಲ್ಲ ನಾವು ಮುಚ್ಚಿಟ್ಕೊಂಡಿರೋಕ್ಕಾಗಲ್ಲ ಹಂಗಾಗಿ ನಾನು ಹಿಂಗೆ ಇರ್ತೀನಿ ಯಾವಾಗಲೂ ನನ್ನ ಮಗನಿಗೆ ವೀಡಿಯೋ ಮಾಡು ಮಗನೆ ಅಂತೇಳಿ ಮೊಬೈಲ್ ಕೊಟ್ಟೆ ಅವನು ಇರಿಟೇಷನ್ ಮಾಡ್ಕೊಂತ ಇಷ್ಟು ವೀಡಿಯೋ ಕ್ಲಿಪ್ಸಿಂಗ್ಸ್ ತಕ್ಕೊಟ್ಟ ನಾನು ನನ್ನ ಚಿಕ್ಕ ಮಗ ಒಂಟೆ ಮೇಲೆ ಸವಾರಿ ಮಾಡಿದ್ವಿ ರಾಯರ ದರ್ಶನ ಮುಗೀತು ಎಲ್ಲ ಮುಗೀತು ಟಿಫನ್ ಮಾಡಬೇಕು ಇವಾಗ ನದಿ ನೋಡಬೇಕು ಅಂತ ನನ್ನ ದೊಡ್ಡ ಮಗ ಅದಕ್ಕೆ ಕರ್ಕೊಬಂದೆ ಹಾಗೆ ಇಲ್ಲಿ ಒಂಟೆ ಇತ್ತು ಒಂಟೆ ಸವಾರಿ ಮಾಡಿದ್ವಿ ನಾನು ನನ್ನ ಚಿಕ್ಕ ಮಗ ಅಲ್ವಾ ಮಗನೆ ಚೆನ್ನಾಗಿತ್ತ ಮಗನೆ ಒಂಟೆ ಸವಾರಿ ನನ್ನ ದೊಡ್ಡ ಮಗ ಯಾಕೋ ಒಂಟೆ ಸವಾರಿಗೆ ಹೋಗಲಿಲ್ಲ ಅವನಿಗೆ ಟಿಫನ್ ಕೊಡ್ಸ್ಬೇಕು ಇವಾಗ ಫಸ್ಟು
ರಾತ್ರಿಯಿಂದ ಏನೂ ತಿಂದಿಲ್ಲ ಸರಿಯಾಗಿ ಅವನು. ಚಿಕ್ಕವಳಿದ್ದಾಗ ಹೊಟ್ಟೆ ಮೇಲೆ ಹೋಗ್ತಿದ್ದೆ, ಅವಾಗ ನೆನಪಾಯ್ತು. ಈಗ ಸ್ವಲ್ಪ ಮುಂದಕ್ಕೆ ನಡಿಯಮ್ಮ. ನನ್ನ ಮಗಂಗೆ ನದಿ ಕವರ್ ಅರ್ಧಾಕ್ಬಿಟ್ಟಿದೀಯಾ? ಎಲ್ಲಿ ಇಲ್ಲಿ ನೋಡು, ನಾನು ನೋಡಿಲ್ಲ ಅರ್ಧೋಗಿರೋದು. ಇವನ್ಗೆ ನದಿ ನೋಡೋ ಹುಚ್ಚು. ಅಲ್ಲಿ ಭೂಮಿ ಆಕಾಶಕ್ಕೆ ಅಂತ ಅಲ್ಲಿ ಅಮ್ಮ ಸುಳಿ. ಸುಳಿ ಅಲ್ಲೂ ಆಡಬೇಕು. ಮತ್ತೆ ಅಲ್ಲಿ ನೋಡಮ್ಮ ನೀರಲ್ಲೆಲ್ಲ ಇರ್ತವೆ. ಹೌದು ಮಗನೇ, ಗಲೀಜು ನೋಡ್ಕೊಂಬ, ಎಲ್ಲ ಗಲೀಜು ಮಾಡವ್ರೆ. ನದಿ ನೋಡಿದ್ದಾಯಿತು, ಒಂಟೆ ಸವಾರಿ ಆಯಿತು. ನೆಕ್ಸ್ಟು ಶಾಪಿಂಗ್ ಹೋಗಬೇಕು. ನಮ್ಮ ಜೊತೆ ಹಂಗೆ ನೀವು ಕಂಟಿನ್ಯೂ ಆಗಿ ಏನೆಲ್ಲ ಮಾಡಿದ್ವಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಮಣ್ಣು ನೋಡು, ಇಲ್ಲೇ ನೀರು, ಮಣ್ಣು ನೀರು, ಅದಕ್ಕೆ ನದಿ ಎಲ್ಲನೂ ನೀರು ಒಂದು. ವಾಶ್ರೂಮಲ್ಲೂ ಹಿಂಗೆ ಕಲರು ನೀರು, ಎಲ್ಲ ಕಡೆ ಹೀಗೆ ಕಲರ್ ನೀರು. ಧರ್ಮಸ್ಥಳಲ್ಲೂ ಹಿಂಗೆ ನೀರು. ದೊಡ್ಡ ನದಿ. ನೀರಿಲ್ಲಿ ಸ್ವಲ್ಪ ಕಮ್ಮಿ ಐತೆ ಅಂದಿದ್ರೆ ಬರ್ಬೋದಾಗಿತ್ತು. ಅಪ್ಪ ಸುಮ್ಮನೆ ನಡಿ, ಆಯ್ತಲ್ಲ, ಇನ್ನೇನು ಪೂಜೆ ದರ್ಶನ ಎಲ್ಲ ಆಯ್ತಲ್ಲ, ಇನ್ನೇನಕ್ಕೆ ಚಿಕ್ಕ ಮಕ್ಕಳು ನೀವು ಅಂತ ಕರ್ಕೊಂಬರ್ಲಿಲ್ಲ. ಬೇಡ ಮಗನೇ, ನೀವಿನ್ನೂ ಚಿಕ್ಕೋರಲ್ವಾ, ಅದಕ್ಕೆ ಕರ್ಕೊಂಬರ್ಲಿಲ್ಲ. ನಾನು ಒಬ್ಳೆ ಕರ್ಕೊಂಬಂದಿರೋದು ಬೇರೆ. ಮೊದಲೇ ಇದು ತುಂಬ ರಾವ್ ಜಾಸ್ತಿ ನದಿ, ಅದಕ್ಕೆ ನದಿಗೆ ಕರ್ಕೊಂಬಂದಿಲ್ಲ. ಇಲ್ಲಾಂದ್ರೆ ನದಿಗೆ ಕರ್ಕೊಂಬಂದು ಸ್ನಾನ ಮಾಡಿಸ್ಕೊಂಡು ಹೋಗ್ತಿದ್ದೆ ನಾನು. ಇದೊಂಥರ ಪ್ಲೇನ್ ದೋಸೆ ಅಂತ. ನಿನಗೂ ದೋಸೆನೇನಾ? ಓಕೆ, ಇನ್ನೊಂದು ಪ್ಲೇಟ್ ದೋಸೆ ಕೊಟ್ಬಿಡೋಣ. ಇನ್ನೊಂದು ಪ್ಲೇಟ್ ದೋಸೆ. ಎಲ್ಲ ಮುಗಿಸ್ಕೊಂಡು ಟಿಫನಿಗೆ ಬಂದ್ವಿ. ಆ ಟಿಫನ್ಗೆ ಹೋದಾಗ ಟೈಮ್ ಇನ್ನೂ ಬರೀ 7 ಗಂಟೆ 7:15. ಬೆಳಗಿನ ಜಾವನೇ ಆಗಿತ್ತಲ್ವ, ಸೊ ಹಂಗಾಗಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟಿದ್ವಿ. ತುಂಬ ಹೊಟ್ಟೆ ಹಸಿವು ಆಗ್ತಿತ್ತು ನಮಗೂ. ಹಾಗಾಗಿ ಟಿಫನ್ಗೆ ಹೋದ್ವಿ. ನನ್ನ ದೊಡ್ಡ ಮಗ ರೈಸು ಈ ಥರದ್ದೆಲ್ಲ ಏನೂ ತಿನ್ನಲ್ಲ, ಹಂಗಾಗಿ ಅವನಿಗೆ ದೋಸೆ. ಚಿಕ್ಕ ಮಗಂಗೆ ಇಡ್ಲಿ ಕೊಡಿಸ್ದೆ. ನನ್ನ ಮಗ ಇಡ್ಲಿ ಬೇಡ ಅಂತ ಅವನು ದೋಸೆನೇ ಬೇಕು ಅಂತ ದೋಸೆ ಇಸ್ಕೊಂಡ. ಇಬ್ಬರಿಗೂ ದೋಸೆನೇ ಕೊಡಿಸಿ ಆ ಇಡ್ಲಿ ಅವನಿಗೆ ತೊಗೊಂಡಿದ್ದು ನಾನೇ ತಿನ್ಕೊಂಡೆ. ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗಲ್ಲಿ. ಕೆಲವರು ನನ್ನನ್ನು ನೋಡಿದಾಗ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಲಾಗಲಿ ಯಾರಾದರೂ ಆಗಲಿ ನಾನು ವೀಡಿಯೋಸ್ ಮಾಡೋದು ಈ ಥರ ರೀಲ್ಸ್ ಎಲ್ಲ ಮಾಡೋದನ್ನ ನೋಡಿ ಮಕ್ಳ ಬಗ್ಗೆ ಕೇರ್ ಮಾಡಲ್ಲ, ಇವಳು ಬಿಟ್ಬಿಡ್ತಾಳೆ ಹಾಗೆ ಹೀಗೆ ಅಂತ ಅನ್ಕೊತಾರೆ. ಈ ವ್ಲಾಗಲ್ಲಿ ನೋಡಿದ್ರೆ ಅರ್ಥ ಮಾಡ್ಕೊಬೋದು. ನಾನು ಈಗ ಔಟ್ಸೈಡು ಹೋಗಿರೋದು ನಾನೊಬ್ಬಳೇ ಮಕ್ಳನ್ನ ಕರ್ಕೊಂಡು, ಹಂಗಾಗಿ ಅವರ ಸೇಫ್ಟಿ ಅವರ ರೆಸ್ಪಾನ್ಸಿಬಿಲಿಟಿ ಎಲ್ಲ ನನ್ನದೇ. ಹಸ್ಬೆಂಡ್ ಇದ್ದಾಗ ಸ್ವಲ್ಪ ಕೇರ್ಲೆಸ್ ಮಾಡ್ತೀನಿ, ಮನೆಗಿದ್ದಾಗೂ ಅಷ್ಟೇ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರ ಬಗ್ಗೆ ಕೇರು ಅಂದರೆ ಅವ್ರನ್ನ ನೋಡಿಕೊಂಡೇ ಇರಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಸಣ್ಣ ಮಕ್ಕಳಿದ್ದಾಗಂತೂ ತುಂಬ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ ಹೇಳಬೇಕು ಅಂದರೆ. ನನ್ನ ದೊಡ್ಡ ಮಗನ 5 ತಿಂಗಳು ಪಾಪುಯಿಂದ ನಾನೇ ಕೇರ್ ಮಾಡಿರೋದು. ಇನ್ನು ಚಿಕ್ಕ ಮಗನ 2.5 ಮಂತ್ಸಿಂದ ನಾನೇ ಕೇರ್ ಮಾಡಿರೋದು. ಹಂಗಾಗಿ ನನ್ನ ಮಕ್ಕಳ ಬಗ್ಗೆ ಹೆಂಗೆ ಕೇರ್ ಮಾಡ್ತೀನಿ ಅಂತ ನನಗೆ ಗೊತ್ತು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಮಕ್ಕಳನ್ನ ನಾವು ಫ್ರೀಯಾಗಿ ಬೆಳೆಸ್ಬೇಕು. ಜಾಸ್ತಿ ರಿಸ್ಟ್ರಿಕ್ಷನ್ಸು ಕಂಡೀಷನ್ಸು ಇವೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಡಿಸಿಪ್ಲೈನ್ಡ್ ಆಗಿದ್ದರೆ ಮಕ್ಕಳು ತಾವಾಗೇ ಡಿಸಿಪ್ಲೈನ್ಡ್ ಕಳೀತಾರೆ ಅಂತ ನನಗನ್ಸುತ್ತೆ. ನಿಮಗೂ ಯಾರಿಗಾದ್ರೂ ಇದೇ ಥರ ಅನಿಸಿದ್ರೆ ಕಮೆಂಟಲ್ಲಿ ಹಾಕಿ, ನನಗೂ ಗೊತ್ತಾಗುತ್ತೆ ಹೌದಾ ಇಲ್ವಾ, ನಾನು ಹೇಳೋದು ಕರೆಕ್ಟಾ ತಪ್ಪ ಅಂತ ನನಗೂ ಎಷ್ಟು ಬೇಕೋ ಅಷ್ಟು ಅರ್ಥ ಆಗುತ್ತೆ. ಪಲ್ಯ ಎಲ್ಲ ಹಾಕವ್ರ ಅದ್ರಾಗೆ ದೊಡ್ಡ ದೋಸೆ ಮಾಡ್ಗವ್ರಮ್ಮ ಅಂತ. ಚೆನ್ನಾಗಿರುತ್ತೆ, ತಿನ್ನು. ಯಾಕೆ ಅರ್ಧಕ್ಕೂ ಆಯ್ತು. ಸ್ವಲ್ಪ ಸಾಂಬಾರು ಹಾಕ್ಕೊಳವ, ಚೆನ್ನಾಗಿರುತ್ತೆ. ಸರಿ, ಅದ್ರೊಳಗಡೆ ಪಲ್ಯ ಐತೆ ತಕ್ಕೋ. ಚೆನ್ನಾಗೈತ ದೋಸೆ? ಚೆನ್ನಾಗೈತ ದೋಸೆ? ತಿನ್ನು ತಿನ್ನು. ಲಾಸ್ಟ್ ಟೈಮ್ ಬಂದಾಗ ಬೇರೆ ಕಡೆ ಇನ್ನೊಂದು ಹೋಟ್ಲಿಗೆ ಹೋಗಿದ್ದು,
ಅಲ್ಲಿ ಚಿಕ್ಕದು ಜಾಗ ಸ್ವಲ್ಪನೇ, ಅದಕ್ಕೆ ಇವತ್ತು ನೋಡೋಣ ತಡಿಯಂತೆ ಇಲ್ಲಿ ಕರ್ಕೊಂಡ್ಬಂದು. ನನ್ನ ಮಗಂಗೆ ಪಲ್ಯ ಖಾಲಿ ಅಂತೆ, ಈರುಳ್ಳಿ ಜೊತೆಗೆ ಪಲ್ಯನೂ ಎತ್ತಿಕವನೆ. ಈ ಪಲ್ಯ ಕೇಳ್ತೀನಿ ನೋಡೋಣ ಏನಂತಾರೋ ಗೊತ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಕಣ್ಣಲ್ಲೆಲ್ಲ ನಿದ್ದೆ ಎಳಿತಾ ಇತ್ತು. ಪಲ್ಯ ಕೊಡ್ತಾರಂತೆ, ಏನಂತಾರೋ ಅನ್ಕೊಂಡಿದ್ದೆ. ಅವನಿಗೆ ಥ್ಯಾಂಕ್ಸ್ ಅಣ್ಣ. ಲೇ ಏನೊಂದು ಮಕ್ರಿ ಹಾಕಕ್ಕೇನು ಮನೇನ ತಿನ್ನು, ಹೋಟ್ಲಿದ್ದು ಅದೆಲ್ಲ ತಿನ್ನು. ನೀನು ಇಲ್ಲೆಲ್ಲ ಆಯ್ಬೇಡ. ಏನು ಕಾಯ್ತಾ ಇದೆಯಾ ಈರುಳ್ಳಿನ? ತಿನ್ನು, ತಿನ್ನಪ್ಪ, ತಿನ್ನು. ಇಷ್ಟ ಹಾಕಿದ್ರೆ ಇಷ್ಟೇ ಇಷ್ಟ ಹಾಕೋರೆ ಅಂತವನೆ. ನಾನು ಅದಕ್ಕೆ ಮನೆ ಎಲ್ಲ ತಿನ್ನು ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಬೇಕಿದ್ರೆ ಎಷ್ಟು ಮಾಡ್ತಾರೆ ಆಗಲೇ ಹಾಕಲ್ಲ, ಹೆಚ್ಚು ಮಾಡ್ತಾರೆ ಮತ್ತು ಸ್ವಲ್ಪ ಬೇಕಿದ್ರೆ ಹೆಚ್ಚು ಹಾಕ್ತಾರೆ. ತಿನ್ಬಿಡವ, ಜಾಸ್ತಿ ಪಲ್ಯನೂ ತಿನ್ಬೇಡ್ದು ನೀನು. ನಿಮ್ಮ ಅಣ್ಣ ಒಡೆ ಹಾಕ್ಸ್ಕೊಂಡು ನನಗೆ ಕೊಟ್ಟವ್, ನನಗೂ ತಿನ್ನಕ್ಕಾಗಲ್ಲ. ಟೈಮ್ ಎಷ್ಟು? ಇನ್ನು 7:47. ಇಷ್ಟೊತ್ತಿಗೆ ನಾಷ್ಟ ಮುಗಿಸಿದ್ದೀವಿ ನಾವು. ಇವತ್ತು ಅಪರೂಪಕ್ಕೊಂದಿನ. ತಿಂತೀರಾ ನಾಳೆ ತಿಂತೀಯಾ? ರಜತ್ ಚಟ್ನಿ, ಸ್ವಲ್ಪ ಚಟ್ನಿ ಹಾಕಿ ಊರಿಗೆ ಸಾಕು. ಊರಿಗೆ ಹೋಗ್ಬೇಕೀಗ. ಎಷ್ಟು ಗಂಟೆಗೆ? 11 ಗಂಟೆಗೆ ಟ್ರೈನ್ ಐತೆ. 11:30 ಐತೆ ಬೆಂಗಳೂರಿಗೆ. ರಾತ್ರಿಗೆ ಈಗ ಬೆಳಿಗ್ಗೆ ಇದೆ ಮತ್ತೆ 11 ಬೆಳಗ್ಗೆ ಇದೆ. 10, 11, 12, 1 ಗಂಟೆವರೆಗೆ ಐತೆ. 3 ಗಂಟೆ ಒಂದೈತೆ, 2 ಗಂಟೆ ಒಂದೈತೆ. ಹೌದಾ? 2 ಗಂಟೆ ಮಕ್ಕಳಮ್ಮ. ನನ್ನ ಮಕ್ಕಳು. ಚೆನ್ನಾಗಿ ವಿಚಾರಿಸ್ಕೊಂತಾರೆ ಹೋಟ್ಲಾಗಿ ನಮ್ಮನ್ನು. ಎಲ್ಲೋದ್ರು ಹಂಗೇನೆ, ಎಲ್ಲರೂ ಹಂಗೆ ಇರಲ್ಲ, ಕೆಲವೊಬ್ರು ಒಂಚೂರು ಇರ್ತಾರೆ. ಹೊರಗಡೆ ಎಲ್ಲಾದರೂ ಹೋದರೆ ಜನಗಳು ಬೇಗ ಪರಿಚಯ ಆಗ್ಬಿಡ್ತಾರೆ ನನಗೆ. ಇಲ್ಲೂ ಹೋಟ್ಲಲ್ಲಿ ಒಬ್ಬರು ಸರ್ವರ್ ಅಣ್ಣ ಹಂಗೆ ಚೆನ್ನಾಗಿ ಮಾತಾಡಿಸ್ಕೊಂಡು ಟೀ ಸರ್ವಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಲಾಸ್ಟಿಗೆ ಟೀಗೆ ಅಮೌಂಟೇ ಇಸ್ಕೊಳ್ಳಲಿಲ್ಲ ಅವರು, ಚೇಂಜು ಅಷ್ಟೇ ಕೊಟ್ಟೆ. ಸರಿ ಬಿಡಮ್ಮ ಸಾಕು ಅಂತ ಅಷ್ಟಿಗೆ ಸುಮ್ಮನಾದ್ರು. ನಾನು ಮತ್ತು ಮಕ್ಕಳು ಆರಾಮಾಗಿ ಕೂತ್ಕೊಂಡು ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಸ್ವೀಟ್ಸು ಪ್ರಸಾದ ದಾರ ಎಲ್ಲ ತೊಗೊಂಡು ಹೊರಟ್ವಿ. ಇಲ್ಲಿ ನೋಡಿ 2 ರೂಪಾಯಿ ಅಂತ ಹೇಳಿ ಏನು ಮಾಡ್ತಾರೆ ಅಂತ ಈ ಲೇಡೀಸು. ಆಮೇಲೆ ಕಾಸು ಜಾಸ್ತಿ ಕೇಳ್ತೀಯ? ಎಷ್ಟಿಲ್ಲ, 20 ರೂಪಾಯಿ ಒಂದು ಕೈ ಫುಲ್ ಆಯ್ತಾ? ಬೇಡ, ನಂಗೆ 20 ರೂಪಾಯಿ, 2 ರೂಪಾಯಿ ತಾನೇ ಹೇಳಿದ್ ನೀನು. ಒಂದು ಹಚ್ಚಿದ್ರೆ 2 ರೂಪಾಯಿ ಅಕ್ಕ. ನಂಗೆ ಸಾಕು, ಒಂದೇ ಬಿಡು. ಒಂದೇ ಅಲ್ಲ, ನಾನು 20 ರೂಪಾಯಿ ಕೊಡಲ್ಲ, 10 ರೂಪಾಯಿ ಕೊಡ್ತೀನಿ. ಬರಲ್ಲಮ್ಮ. ಮತ್ತು ನಂಗೆ ಬೇಡ, ಹೋಗಿ ತೊಳ್ಕೊಂತೀನಿ. ಅದೇನು ಹೋಗಲ್ಲ. 20 ರೂಪಾಯಿ ಕೊಡಲ್ಲ, 10 ರೂಪಾಯಿ ಕೊಡ್ತೀನಿ ಅಷ್ಟೇ. ನಂಗೆ ಇಷ್ಟ ಬೇಡ. ಒಂದು ಮೆಹಂದಿ ಹಾಕೊಂಡ್ರೆ ಕೈ ತುಂಬ ಮೆಹಂದಿ ಹಾಕಂತೀನಿ ನಾನು. ಗೊತ್ತದಲ್ಲ ಹಂಗಂದ್ರೆ ಹೆಂಗ ರಾಯರ್ ಹಾಕ್ಸ್ಕೊರಿ ನೀವು. ಬೇಡ, ನೀನು ಎಷ್ಟೊಂದು ರಾಯಟ್ ಹೇಳ್ತೀಯ, ಬೇಡ ಹೋಗು. 10 ರೂಪಾಯಿಗೆ ಒಂದಮ್ಮ ಹೇಳಿ ಹಾಕಿ. 20 ರೂಪಾಯಿ ಕೊಡ್ತೀನಿ ಹಾಕ ಅವ್ರಿಗೂ. ಓಮ ಅದ ರಾಯರ ಯಾವುದು ಬೇಡ, ಅದು ಹೊಲ್ಟೋತದೆ. 10 ರೂಪಾಯಿ ತಗೋ. ಇನ್ನೆಷ್ಟು ಆಂಟಿ? 20 ಜಾಸ್ತಿ ಕೇಳಿಲ್ಲ ನಿನಗೆ. ನಾನು ನಾನು ಸುಮ್ಮನೆ ಓದ್ತಿದ್ದವಳನ್ನ ಕರೆದೆ ನೀನೆ. ವ್ಯಾಪಾರ ಕರ್ತೀವಮ್ಮ. 20 ರೂಪಾಯಿ ಕೊಡಲ್ಲ ನಾನು, 10 ರೂಪಾಯಿ. ಇದಕ್ಕೆ 10 ರೂಪಾಯಿ ಅಷ್ಟೇ. ದೇವ್ರಿಗೆ ಒಂದು ದರ್ಶನ ಮುಗೀತು, ಎಲ್ಲ ಮುಗೀತು. ತಿಂಡಿದ್ನು ತಿಂದ್ವಿ. ಆಮೇಲೆ ಜೇಬಾಗಿದ್ದ ದುಡ್ಡು ಖಾಲಿ ಆಯಿತು. ಒಂದು ನಿಮಿಷ ಹೊಟ್ಟತೀವ್ರಿ. ಜೇಬಲ್ಲಿ ದುಡ್ಡಿನೂ ಖಾಲಿ. ದೇವ್ರ ಫೋಟೋ ಮನೆಗೆ ಅದೇ ಕಣೋ, ಹೋದ್ಸತಿ ಬಂದಾಗ ತಗೊಂಡೋಗಿದ್ದು. ಹಿಂಗೆ ಬಂದು ನಾವು ಹಾಕ್ಸ್ಕೊಂಡಿದ್ದೀವಿ. ನಾಮ ಬೆಳಗ್ಗೆನೆ
ಹಿಂಗೆ ಮಧ್ಯ ಬಂದ್ ತಲೆ ತಿಂತಿರ್ತಾರೆ. ಬೇಡ ಬೇಡ ಅಂದ್ರೂ ಕೇಳಲ್ಲ. ಮಾಡ್ತಾರೆ ದುಡ್ಡಿಲ್ಲ. ಅವಳು ಯಾರ ಅಮ್ಮ ಮೆಹಂದಿ 2 ರೂಪಾಯಿ ಅಂದ್ಲು. ಫೋಟೋ ಐತೆ ಅಪ್ಪಿ ಮನೆಗೆ. 2 ರೂಪಾಯಿ ಮೆಹಂದಿ ಅಂದ್ಬಿಟ್ಟು ಎಲ್ಲ ಕೈ ತುಂಬ ಹಚ್ಚೊತ್ಬಿಟ್ಟು 20 ರೂಪಾಯಿ ಕೇಳ್ತಾವಳೆ. 20 ರೂಪಾಯಿನ ನಾನೀಗ ಕೋಪ ಬಂದ್ಬಿಡ್ತು. ಆದ್ರೂ ಕೂಲಾಗೆ ಮಾತಾಡಿ 2 ರೂಪಾಯಿ ಅದ್ರಲ್ಲ, ಏನು 20 ರೂಪಾಯಿ ಅಂದರೆ ಹ್ಞೂ ಅಕ್ಕ 20 ರೂಪಾಯಿ. ಅಷ್ಟೊಂದು ಒತ್ತುತ್ತೀನಿ ಮಗನೇ ಕೈ ಇಡ್ಕೊ. ಅಷ್ಟೊಂದು ಒತ್ತುತ್ತೀವಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಹೇಳೋದೊಂಥರ ಅವರು ಮಾಡೋದೊಂಥರ. ಆಮೇಲೆ ದೀಪ ಇಟ್ಕೊಂಡು ಬಂದ್ಬಿಡ್ತಾರೆ, ನಾಮ ಇಟ್ಕೊಂಡು ಬಂದ್ಬಿಡ್ತಾರೆ. ಸಾಕಪ್ಪ ಸಾಕು. ನಾವು ದೇವ್ರ ದರ್ಶನ, ನಾವಿಲ್ಲಿ ದೇವ್ರ ದರ್ಶನಕ್ಕೆ ಅಂತ ಬಂದರೆ ಬರೀ ಇವ್ರದ್ದೇ ಜಾತ್ರೆ ಆಗೋಗ್ತದೆ ನಮಗೆ. ಇದು ಲಾಸ್ಟ್ ಟೈಮ್ ಬಂದಾಗಲೇ ನಾನು ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಬಂದಾಗ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡೆ. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಡ್ತು. ಫ್ಯಾಮಿಲಿ ಎಲ್ಲ ಬಂದಿದ್ವಿ ಲಾಸ್ಟ್ ಟೈಮು. ಈ ಸರಿ ನಾನು ನನ್ನ ಮಕ್ಕಳು ಇಷ್ಟೇ. ಮಗನೇ ಫೋಟೋ ತೆಗೆಸ್ಕೊಂಡಿಲ್ಲ. ಅವಾಗಲೇ ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ. ಈ ಬಿಸಿಲಾಗ ನಾನು ಬಿಸಿಲಾಗ ಹಾಕ್ಸಲ್ಲ. ಒಂದೇ ಒಂದು ಫೋಟೋ ನಾವು 3 ಜನದ ಜೊತೆಗೆ ಇಲ್ಲಿ ನಿಂತ್ಕೊಂಡು ಇಲ್ಲೇ ತೆಗೆಸ್ಕೊಂಡು. ಓಕೆ, ಫೈನಲಿ ದರ್ಶನನೂ ಮುಗೀತು, ಎಲ್ಲ ಮುಗೀತು, ಶಾಪಿಂಗ್ ಮುಗೀತು, ಟಿಫನ್ ಮಾಡ್ಕೊಂಡ್ವಿ. ಒಂದು ಫೋಟೋ ತೆಗೆಸ್ಕೊಂಡಿರಲಿಲ್ಲ ನಾನು ಮಕ್ಕಳು ಅಂತ. ಮಗನೇ ಫೋಟೋ ತೆಗೆಸ್ಕೊಳ್ಳೋಣ ಅಂತ ದೊಡ್ಡ ಮಗನ ಕರೆದೆ. ಅವನು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು. 8 o'clock ಆಲ್ರೆಡಿ ಬಿಸಿಲು ಫುಲ್ಲು ತುಂಬ ಬಿಸಿಲಿತ್ತು. ಅವತ್ತು ಗುರುವಾರ ಹೋಗಿದ್ದು ನಾವು, 19ನೇ ತಾರೀಕು. ಹಾಗಾಗಿ ನಾವು ಎಷ್ಟು ಬೇಗ ದರ್ಶನ ಎಲ್ಲ ಮುಗ್ದೋಯ್ತು ನಮಗೆ. 11:15 ಪ್ರಸಾದ ಕೊಡೋದು. ಪ್ರಸಾದಕ್ಕೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ನಾವು. ಹಾಗಾಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ವಿ ಅಲ್ಲಿಂದ. ನಾನು 2:45, 3 ಗಂಟೆಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿಂದ ಆಟೋದಲ್ಲಿ 3:30 ಅಷ್ಟರಲ್ಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ರೂಮ್ ಬುಕ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗೋ ಅಷ್ಟರಲ್ಲಿ 4:15, 4:45 ಆಯಿತು. 5 o'clock ಆಯಿತು. ಅಲ್ಲಿಂದ ಡೈರೆಕ್ಟ್ ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋಗಿ ಲೈನಲ್ಲಿ ನಿಂತ್ಕೊಂಡು ದರ್ಶನ ಎಲ್ಲ ಮುಗಿಸೋ ಅಷ್ಟರಲ್ಲಿ 6:30 ಆಗೋಗಿತ್ತು. 8 o'clock ಅಷ್ಟರಲ್ಲಿ ನಾವು ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ಸುಸ್ತಾಯಿತು ಅಂತ ನನ್ನ ಮಗ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನಾನು ನನ್ನ ಚಿಕ್ಕ ಮಗ ಕೂತ್ಕೊಂಡು. ನನಗೆ ಸಾಕಾಗ್ಬಿಟ್ಟೈತೆ ಒಂಥರ. ಸ್ಟಾರ್ಟ್. ಗುಡ್ಡ ಗುಡ್ಡ ಬೆಡ್ಡ ಕಲ್ಲನ್ ಬೆಡ್ಡ ನಿಂಕೆ ಏನಂದೆ? ಟ್ರೈನ್ ಅದಂತೆ. ಏನಂದೆ? ಇನ್ನೊಂದ್ಸರಿ ಹೇಳು. ಏನಮ್ಮ ಮಾಡ್ತಾ ಇದ್ಯಾ? ಸುಮ್ಮನೆ ಕೂತಿದ್ದೀನಿ. ರಜತ ಅಮ್ಮ 2 ರೂಪಾಯಿ ಅಲ್ಲಿ ನಾವು 2 ರೂಪಾಯಿ ಅಂತ ಹೇಳಿ ಕರೆದ್ಬಿಟ್ಟು ಈ ಮೆಹಂದಿ ಹಾಕಿದ್ಮೇಲೆ 20 ರೂಪಾಯಿ ಅಂತಾಳಲ್ಲ, ಇದು ನ್ಯಾಯನ? ಅನ್ಯಾಯ. ನಾವು 2 ರೂಪಾಯಿ ಅನ್ಕೊಂಡು ಹೋದ್ರೆ ಇದಕ್ಕೆ ಎಲ್ಲ ಒಂದೊಂದೊಂದು ರೂಪಾಯಿ 2 ರೂಪಾಯಿ ಅಂತ. ನಾವಿವತ್ತು ಮಂತ್ರಾಲಯಕ್ಕೆ ಬಂದಿದ್ದೀವಿ. ನಮ್ಮಮ್ಮ ನಾವು ಲೂಟ ಮಾಡ್ಕೊಂಡ್ ಬರೋವಾಗ ಅಲ್ಲೊಂದು ಅಮ್ಮ ಕೂತಿದ್ರು. ಮೆಹಂದಿ ಹಾಕ್ಸ್ಕೊಂಡ್ ಬನ್ನಿ ಅಂದ್ರು. 2 ರೂಪಾಯಿ ಒಂದಂದ್ರು. ಆಮೇಲೆ 20 ರೂಪಾಯಿ. ಆದ್ರೆ ನಾವು 10 ರೂಪಾಯಿ ಕೊಟ್ಟು ಇಸ್ಕೊಳ್ಳಿಲ್ಲ. ಅವರು ಒಂಥರ ಮಾಡ್ಕೊಂಡ್ರು. ಆಮೇಲೆ ತಿರ್ಗಾ ಅದಕ್ಕೆ 15 ರೂಪಾಯಿ ಕೊಟ್ಟು 15 ರೂಪಾಯಿ ಕೊಟ್ಟು ಅದಕ್ಕೂ ಗೊಣ ಅಂತಿದ್ರು. ಹೇಳಿದ್ದು 2 ರೂಪಾಯಿ. 20 ರೂಪಾಯಿ ಅಂದರೆ
ನಮಗೆ ಹೆಂಗೆ ಬರಬೇಕು ಮನ್ಸು ಕೊಡೋಕ್ಕೆ. ನಮ್ಗೇನು ಬೇಡ ಆಗಿತ್ತಿದ್ದು, 10 ರೂಪಾಯಿ ಫೋನ್ ತಗೊಂಡ್ರೆ ಕೈ ತುಂಬ ಬರ್ಕೊಂತೀನಿ. ಅದಕ್ಕೆ ಹಂಗಂದೆ. ಕರೆದು ಹಾಕ್ತಾರೆ, ಹಿಂಗೆ ಮಾಡ್ತಾರೆ. ಇದೊಂದು 5 ದಿವಸಕ್ಕೆ ಹೋಗ್ಬಿಡುತ್ತೆ. 5 ದಿವಸನೂ ಇಲ್ಲ, ಇವತ್ತೇ ಹೋಗುತ್ತಿದ್ದು ಅಷ್ಟೇ. ಅವರು ನಾಮ ಹಾಕಕ್ಕೆ 5 ರೂಪಾಯಿ, ಅವರು ಫೋಟೋ ತಗೊಳ್ಳಿ ಅಂತ. ನಾವು ಎಷ್ಟು ಫೋಟೋ ಅಂತ ತಗೊಂಡೋಗಿ ನನ್ನ ಮನೆಗೆ. ಥ್ಯಾಂಕ್ಸ್ ಅಣ್ಣ. ಇಸ್ಕೊಂಡ ಹೋಗೋಣ ಬಾ. ದುಡ್ಡು ಮಿಗಿಸ್ಕೊಳ್ಳೋಣ ಅಂದ್ಕೊಂಡ್ರೆ ದುಡ್ಡೇ ಮಿಗ್ತಾ ಇಲ್ಲ. ಓ ಯಾಕೆ ಕಂಡಿದ್ದೆಲ್ಲ ತಗೋಬೇಕು ಅನ್ಸ್ತೈತೆ, ಏನು ಮಾಡೋದು? ಈ ಲೇಡೀಸು ಬಂದವ್ರ ಹತ್ರ ಎಲ್ಲ ಅಕ್ಕಿ ಕೊಡಿಸಿ ಇಲ್ಲ ಅಮೌಂಟ್ ಕೊಡಿ ಆ ಥರ ಎಲ್ಲ ಕೇಳ್ತಾ ಇದ್ಲು. ನಾನು ಅವಳನ್ನ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದ್ದೆ. ನಿಮ್ಮ ಹಸ್ಬೆಂಡ್ ಎಲ್ಲಿ, ಮಗುನ ಎತ್ಕೊಂಬಂದಿದ್ಯಾ ಅಂತ. ಅವಳಿಗೆ ಕೊಡಿಸ್ಬೇಕು ಅಂತ ಮನಸ್ಸು, ನನ್ನ ಹತ್ರನೂ ಅಮೌಂಟು ಕಡಿಮೆ ಇತ್ತು. ಸೊ ಹಂಗಾಗಿ ಕೊಡೋಣ ಅಂತ ಮನಸ್ಸು, ಕೊಡ್ಸೋಣ ಅಂತ. ನನ್ನ ಹತ್ರ ಬಡ್ಜೆಟ್ ಇಲ್ಲ, ಅದಕ್ಕೆ ನನ್ನ ಹತ್ರ ಎಷ್ಟಿತ್ತೋ ಅಷ್ಟನ್ನು ಅವಳಿಗೆ ಕೊಟ್ಬಿಟ್ಟು ಬಂದ್ವಿ. ಇಂಥವ್ರಿಗೆ ಎಲ್ಪ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ನನಗೆ. ನನ್ನ ಪ್ರಕಾರ ಎಲ್ಪ್ ಮಾಡಬಾರ್ದು ಅಂದ್ಕೊತೀನಿ. ಊಟ ಕೊಡಿಸ್ಬಿಡೋಣ ಒಂದು ಟೈಮು, ಅಮೌಂಟ್ ಕೊಡೋದು ಆ ಥರದ್ದೆಲ್ಲ ಮಾಡಬಾರ್ದು. ಇಂಥವ್ರಿಗೆ ತುಂಬ ಮಿಸ್ಯೂಸಸ್, ಮಕ್ಳನ್ನ ಮುಂದಿಟ್ಕೊಂಡು ಮಿಸ್ಯೂಸ್ ಮಾಡ್ಕೊತಾರೆ ಇಂಥವರು ಲೇಡೀಸ್ಗಳು. ಅವಳು ಒಳ್ಳೆಯವಳು ಕೆಟ್ಟವಳು ಅದು ನನಗೆ ಗೊತ್ತಿಲ್ಲ, ಬಡತನ ಇರುತ್ತೆ. ಹಾಗಂದ್ಬಿಟ್ಟು ಈ ಥರ ಬಂದವ್ರ ಹತ್ರ ಎಲ್ಲ ಅಮೌಂಟ್ ಕೇಳಬಾರ್ದು. ಅಲ್ಲೇ 9:30. ಓ ಅಷ್ಟೇ. ಆಟೋದಾಗ ಹೊತ್ತಿದ್ದೀವಿ. ಆಟೋದಾಗೆ ಜನಗಳು ಹೊತ್ತಾ ಇಲ್ಲ. ಪ್ಯಾಸೆಂಜರ್ ಆಟೋ ಇದು. ಈ ಪ್ಯಾಸೆಂಜರ್ ಆಟೋಗೆ 50 ರೂಪಾಯಿ ಕೊಟ್ಟು ಹೋಗ್ಬೇಕು. ಬರೀ ದುಡ್ಡಿದ್ರೆ ದುನಿಯಾ ಅಂತಾರಲ್ಲ, ಹಂಗೆ ದುಡ್ಡಿದ್ರೆ ಅಷ್ಟೇ ಎಲ್ಲ. ಕನ್ನಡಿಗ ನಾವು, ಕನ್ನಡ. ಹೇಳು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಷ್ಟೇ. ದೇವ್ರೆ, ಬೇಗ ಕರ್ಕೊಂಬರೋಣ. ಎಷ್ಟೊತ್ತಾಗ ಮಾಡ್ತೀಯ ನೀನು? ಬರ್ರಿ ನಿಮ್ಮನ್ನೆಲ್ಲ ಕರ್ಕೊಂಡು. ಯವ್ವ ನನಗೆ ಟೆಂಪೋದಲ್ಲಿ ಸಾಕತ್ತಾಗೋತು ರಾಟಿನೆಲ್ಲ. ಮತ್ತೆ ನೀನು ಅಂಕಲ್ ತೊಡೆ ಮೇಲೆ ಕುತ್ಕೋ, ಜಾಗ ಬಿಡು ಬರೋರಿಗೆ. ಇಲ್ಲ ನನ್ನ ತೊಡೆ ಮೇಲೆ ಕುತ್ಕೋ, ನಾನು ಎತ್ಕೊಳ್ತೀನಿ ಅಣ್ಣ ಪಾಪನ. ಈ ಸೀಟ್ ಬಿಡು ಅವ್ರು ಬರೋರಿಗೆ. ಬರಮ್ಮ, ನನ್ನ ಮೇಲೆ ಕುತ್ಕೋ ಬಾ ಹೋಗ್ಲಿ. ಅವ್ರ ಮೇಲೆ ಬೇಡ, ನನ್ನ ಮೇಲೆ ಬಾ. ಲೇ ದುಡ್ಡು ಕೊಡು ಅಂತಾರೆ ಈಗಲೇ ಅವರು. ಬಾ ಹೋಗ್ಲಿ, ನನ್ನ ಹತ್ರ ಕುತ್ಕೋ ಬಾ. ಮಂತ್ರಾಲಯಕ್ಕೆ ಹೋದ್ರೆ ಅಲ್ಲಿ ಒಂದು 5 ಪ್ಲೇಸಸ್ ತೋರಿಸ್ತೀವಿ ಅಂತ ಕರಿತಾ ಇರ್ತಾರೆ. ಪಂಚಮುಖಿ ಆಂಜನೇಯ ಅಂದ್ಬಿಟ್ಟು ಹೋಗಿದ್ರೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಬರಲ್ಲ ಅಂದ್ರೂ ಕೇಳ್ತಾನೆ ಇರ್ತಾರೆ. ನಾವು ಲಾಸ್ಟ್ ಟೈಮ್ ಹೋಗಿದ್ದೆ, ಅದಕ್ಕೆ ಈ ಸಲ ಕರ್ಕೊಂಡು ಹೋಗಲಿಲ್ಲ. ನಾನು ಮಕ್ಕಳು ಅಲ್ಲಿಂದ ಹೊರಟುಬಿಟ್ವಿ. 11:30 ಟ್ರೈನ್ ಇತ್ತು, ಹಾಗಾಗಿ ಆಟೋ ಹತ್ಕೊಂಡು ಹೋದ್ವಿ. ಸಾಕಾಗಿತ್ತು. ನನ್ನ ಮಗ ಎತ್ಕೊ ಅಂತಿದ್ದ. ಅದಕ್ಕೆ ನನ್ನ ಚಿಕ್ಕ ಮಗನ ನನ್ನ ದೊಡ್ಡ ಮಗನೇ ಎತ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ನಡ್ಕೊಂಡು ಹೋಗ್ತಾ ಅವನೇ. ಬಿಡು ನೆರಳಿಗೆ. ಫೈನಲಿ ನಾನು ಮಕ್ಕಳು ರೈಲ್ವೆ ಸ್ಟೇಷನ್ನಿಗೆ ರೀಚ್ ಆದ್ವಿ. ಇನ್ನೂ ಟೈಮ್ ಇತ್ತು, ಒಂದು 1/2 ಅವರು. 11 o'clockಗೇನೋ ರೀಚ್ ಆದ್ವಿ. ಟಿಕೆಟ್ ಎಲ್ಲ ಇಶ್ಯೂ ಮಾಡ್ತಾಯಿದ್ರು, ಟಿಕೆಟ್ ಎಲ್ಲ ತೊಗೊಂಡ್ವಿ. 11 ಗಂಟೆ, 11 ಎಷ್ಟಮ್ಮ ಟೈಮು? 11 ಗಂಟೆ, 11:03 ಟೈಮ್ ಆಗ್ತಾಗಲೇ ಬಂದಿದ್ದೀವಿ ರೈಲ್ವೆ ಸ್ಟೇಷನ್ಗೆ ಹತ್ತಕ್ಕೆ. ಜನರಲ್ ಅಲ್ವಾ ನಾವು ಬಂದಿರೋದು, ಜನರಲ್ಲಾಗೆ ಓದ್ತಾ ಇದ್ದೀವಿ. ಜನರಲ್ ಹೊಡಿಕೊಂಡು ಬಿಸಿಲು ಮುಂದಕ್ಕೆ ಹೋಗೋದು ಬೇಡ, ಇಲ್ಲೇ ನಿಂತ್ಕೊಳ್ಳೋಣ. ಜನರಲ್ಲೇ ಎತ್ತಬೇಕು. ಎಷ್ಟು ಜನ ರಶ್ ಆಗಿರ್ತದೋ ಗೊತ್ತಿಲ್ಲ.
ಜನರಲ್ ಎತ್ತಕ್ಕೆ ಅಂತ ಈ ಪ್ಲಾಟ್ಫಾರಮ್ ಇಷ್ಟೊಂದು ಜನ ಅವರೇ ಜನರಲ್ಗೆ ಹತ್ತಕ್ಕೆ. ಅದು ಹೆಂಗೆ ಹತ್ಬೇಕು ನಾವಂತೂ ನಾನು ಮಕ್ಕಳು ಇಷ್ಟೊಂದು ಜನ ಅವರೇ. ಗುಡ್ಡು ಏನ್ ಮಾಡ್ತಿದ್ಯಾ? ಜನರಲ್ ಕಂಪಾರ್ಟ್ಮೆಂಟ್ ಹೋಗಬೇಕು ಅಂದರೆ ರೈಲ್ವೆ ಸ್ಟೇಷನಿಂದ ಫುಲ್ ಹಿಂದಕ್ಕೆ ಹೋಗಬೇಕು, ಇಲ್ಲಾಂದರೆ ಫುಲ್ ಮುಂದಕ್ಕೆ ಹೋಗಬೇಕು. ನಾನು ಹಿಂದಕ್ಕೆ ಕರ್ಕೊಂಡು ಮಕ್ಳನ್ನ ಬಂದೆ. ಅಲ್ಲಿ ಜನರಲ್ ಅಂತ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ ನಮಗೆ ಇಲ್ಲೇ ಜನರಲ್ ಬರೋದು ಅಂತ. ಮಂತ್ರಾಲಯದಲ್ಲಿ ಟ್ರೈನು ತುಂಬ ಹೊತ್ತು ನಿಲ್ಲಿಸಲ್ಲ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅಪ್ಪ ಎತ್ಕೊಂಡಿದ್ದೀರಿ ನೀವು ಬರಬೇಕು ಅಂತ. ಮುಂದೇನು ಇರ್ತಾರೆ ಹಿಂದೇನು ಇರ್ತಾರೆ. 11:15ಗೆ ಟ್ರೈನ್ ಬಂತು. ಇದು ಬಾಂಬೆ ಟ್ರೈನ್ ಅಂತೆ, ಕೊಯಂಬತ್ತೂರು ಎಕ್ಸ್ಪ್ರೆಸ್ ಅಂತ. 11:15ಗೆ ಬರುತ್ತೆ. ಸರಿ ಅಂತ ಹತ್ತಿದ್ರೆ ಫುಲ್ಲು ರಶ್ಶು, ಜನ ಅಂದರೆ ಜನ. ಹತ್ತಕ್ಕೂ ಆಗ್ತಾಯಿಲ್ಲ. ಯಾರೋ ಒಬ್ಬರು ಎಲ್ಪ್ ಮಾಡಿದ್ರು ಬ್ಯಾಗೆಲ್ಲ ಹಿಡ್ಕೊಂಡು ಹತ್ತಕ್ಕೆ. ಫೈನಲಿ ಟ್ರೈನೆಲ್ಲ ಹತ್ಕೊಂಡ್ವಿ. ತುಂಬ ಜನ ಇದ್ದರು, ನಿಲ್ಲಕ್ಕೂ ಜಾಗ ಇರ್ತಿರಲ್ಲ. ಸೊ ಹಂಗಾಗಿ ಇಲ್ಲಿ ಒಬ್ಬರು ಸ್ಲೀಪರ್ ಕೋಚು ಟಿಕೆಟ್ ಬುಕ್ ಮಾಡಿ ಹೆಲ್ಪ್ ಮಾಡಿದ್ರು ನಮಗೆ. ಸ್ಲೀಪರ್ ಕೋಚಲ್ಲಿ ಹೆಂಗೆ ಟಿಕೆಟ್ ಸಿಗುತ್ತೆ ನಮಗೆ ಅಂದರೆ TT ಅವರು ಬರ್ತಾರೆ ಜನರಲ್ಲೆಲ್ಲ ಯಾರು ಟಿಕೆಟ್ ತೊಗೊಂಡಿಲ್ಲ ಅಂತ ಚೆಕ್ ಮಾಡೋಕ್ಕೆ. ಅವ್ರನ್ನ ಕೇಳಿದ್ರೆ ಅವರು ಟಿಕೆಟ್ ಮೇಲೆ ಸಿಗ್ನೇಚರ್ ಮಾಡಿ ಕೊಡ್ತಾರೆ, ಪೇ ಮಾಡಿಸ್ಕೊತಾರೆ ಇಷ್ಟು ಅಮೌಂಟು ಅಂತ. ನಮಗೂ ಹಂಗೇ ಸೀಟ್ ಕೊಟ್ಟರು. ನಾನು ಮಕ್ಕಳು ಅಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಕೊತ ಬಂದ್ವಿ. ನೈಟೆಲ್ಲ ನಿದ್ದೆ ಮಾಡಿರಲಿಲ್ವಲ್ಲ, ಸೊ ಹಾಗಾಗಿ ಫುಲ್ಲು ರೆಸ್ಟ್ ಮಾಡಿಬಿಟ್ವಿ. ವೀಡಿಯೋ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಕ್ಕಾಗಲಿಲ್ಲ. ನಾವು ಫೈನಲಿ 7:30ಗೆ ಯಲಹಂಕ ರೈಲ್ವೆ ಸ್ಟೇಷನಲ್ಲಿ ರೀಚ್ ಆದ್ವಿ. ಅಲ್ಲಿ ಇಳ್ಕೊಂಡು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ನಮ್ಮ ಮಂತ್ರಾಲಯ ಟು ಬೆಂಗಳೂರು ಜರ್ನಿ ವ್ಲಾಗು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್.